ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೆಚ್ಚಿದ ನಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಈಗ ನಿಮಗೆ ಗೊತ್ತಿದೆ, ಮೇಲೆ ಹೇಳೋದ್ರಲ್ಲಿ ಏನೂ ಅರ್ಥ ಇಲ್ಲ, ಆದರೂ ಹೇಳಬೇಕಾಗಿದೆ. ಸಿದ್ದರಾಮಯ್ಯ ಮತ್ತು DK ಮಧ್ಯದಲ್ಲಿ CM ಕುರ್ಚಿ ಜಟಾಪಟಿಯಿಂದ ಜೋರಾಗಿ ನಡೀತಾ ಇದೆ. ಆ ವಿಷಯವಾಗಿ ಮತ್ತೆ ಕೇಳಿದಾಗ DK ಶಿವಕುಮಾರ್ ಅವರು ಇದು ನಮ್ಮ ಸಿದ್ದರಾಮಯ್ಯರ ಮತ್ತು ಹೈಕಮಾಂಡ್ ಮಧ್ಯದ ವ್ಯವಹಾರ, ಇದು ಸಾರ್ವಜನಿಕ ಅಲ್ಲ ಅಂಥೇಳಿ ಒಂದು ಸಂಶಯದ ಮಾತನ್ನು ಬಿಟ್ಬಿಟ್ಟಿದ್ದಾರೆ. ಇಷ್ಟೊಂದು ಮತ್ತೆ ನಮ್ಮ ಪತ್ರಿಕಾರಂಗೆ ಕೇಳ್ತಾರೆ. ಇದೇ ಸಂದರ್ಭದಲ್ಲೇ ದೆಹಲಿಗೆ ಕರೆಸಿದ್ದಾರೆ DK ಅವ್ರ ಜೊತೆಗೆ ಮಾತಾಡಲಿಕ್ಕೆ. ಅದೇ ಸಂದರ್ಭದಲ್ಲಿ ಅವ್ರಿಗಿಂತ ಮೊದಲ ನಮ್ಮ KJ ಜಾರ್ಜ್ ಅವರನ್ನು ಕರೆಸಿದ್ದಾರೆ. ನಮ್ಮ ವಿದ್ಯುತ್ ಮಿನಿಸ್ಟರು, ನಮ್ಮ ಸಿದ್ದರಾಮಯ್ಯರ ಅತ್ಯಂತ ಆತ್ಮೀಯರು. ಹೀಗಾಗಿ ಈ ಎರಡೂ ಕಡೆ ಇಬ್ಬರಿಗೂ ಬ್ಯಾಲೆನ್ಸ್ ಆಗೋಂಗೆ ಕಾಯ್ಕೊಂಡಿದ್ದಾರೆ ನಮ್ಮ ರಾಹುಲ್ ಗಾಂಧಿ ಅವರು. ಇದೇ ತೋರಿಸ್ತದಂತಂದ್ರೆ ಮತ್ತು ಇನ್ನೊಂದೆಲ್ಲ ಗಮನಿಸ್ಬೇಕಾಗಿದ್ದೇನಪ್ಪ ಅಂದ್ರೆ ಆಸಾಮ್ ಚುನಾವಣೆ ಮತ್ತು ಕೇರಳ ಚುನಾವಣೆ. ಕೇರಳ ಅಂತ ನಮ್ಮ ನೆರೆಯಲ್ಲದ ಜಾರ್ಜ್ ಅವ್ರ ಸಂಪರ್ಕಗಳಿದ್ದಾವೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಹೀಗಾಗಿ KJ ಜಾರ್ಜ್ ಅವ್ರನ್ನ ಕೇರಳ ಉಸ್ತುವಾರಿಯಾಗೆ, ಆಸಾಮ್ ಉಸ್ತುವಾರಿಯಾಗೆ ನಮ್ಮ DK ಶಿವಕುಮಾರ್ ಅವರು ಕರೆಸಿದ್ದಾರೆ, ಮಾತಾಡಿದ್ದಾರೆ ಅಂತೇಳಿ ಸುದ್ದಿಗಳು ಬರ್ತಾ ಇದ್ದಾವೆ. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಆಗಿರಬಹುದಾ ಅನ್ನುವಂಥದ್ದು ಹಲವು ರೀತಿಯಾಗಿ ತರ್ಕ ಮಾಡ್ತಾ ಇರ್ತಾರೆ. ಅದೇ ತಪ್ಪಂತೇನಲ್ಲ, ಯಾಕಂದ್ರೆ ನಮ್ಮದೇ ಅಂತ ತರ್ಕ ಇರ್ತದೆ. ಆ ತರ್ಕದ ನೆಲೆಗಟ್ಟಿನಲ್ಲೇ ಈ ರೀತಿಯಾಗಿ ವಾಸ್ತವವಾಗಿ ನಡೆದಿರಬಹುದು ಅಂತೇಳಿ ಪ್ರೈವೇಟಾಗಿ ಸಿಗೋದ್ರಿಂದಾಗಿ DK ಶಿವಕುಮಾರ್ ಅವ್ರಿಗೆ ಹೆಚ್ಚು ಅವಕಾಶ ಇರ್ತದೆ. ಅವ್ರು ಮೋಸ್ಟ್ಲಿ ಹೈಕಮಾಂಡ್ ಜೊತೆಗೆ ರಾಹುಲ್ ಗಾಂಧಿ ಜೊತೆ ಮಾತಾಡಬಹುದು ಅಂತೇಳಿ ಒಂದೆಲ್ಲ ನಮ್ಮ ಮೀಡಿಯಾದವರು ಒಂದು ಊಹೆ. ಈ ಊಹೆ ಸರಿಯೋ ತಪ್ಪೋ ಗೊತ್ತಿಲ್ಲ, ಆದರೆ ಪ್ರಬಲವಾದ ಆಕಾಂಕ್ಷಿ, ಮುಖ್ಯಮಂತ್ರಿ ಪದವಿ ಆಕಾಂಕ್ಷಿ ನಮ್ಮ DK ಶಿವಕುಮಾರ್ ಇದ್ದೇನು ಸುಳ್ಳೇನಲ್ಲ. ಅದಕ್ಕಾಗಿ ಇವ್ರನ್ನ ಗ್ಯಾಸ್ ಮಾಡ್ತಾ ಇದ್ದಾರೆ, ಅಲ್ಲಿ ಮಾತಾಗ್ಯದ ಅಂತೇಳಿ. ಅದೇ ಕಾಲಕ್ಕೆ KJ ಜಾರ್ಜ್ ಅವರು ಸಿದ್ದರಾಮಯ್ಯನವರಿಗೆ ಅತ್ಯಂತ ಆತ್ಮೀಯರು. ಅವರು ಏನಾದರೂ ಅವ್ರಿಗೆ ಭೇಟಿಯಾಗಿ ಕೇರಳದ ಜೊತೆಗೆ, ಕೇರಳದಲ್ಲೇ ಉಸ್ತುವಾರಿ ಮಾಡೋದ್ರಿಂದಾಗಿ ಇಲೆಕ್ಷನ್ ಪಂಥದಲ್ಲಿ ಕೇರಳದಲ್ಲೇ, ಅದರ ಜೊತೆಯಲ್ಲಿ ಇದು ಏನಾದರೂ ಅವ್ರನ್ನ ಒಂದು ವೇಳೆ ಮಾಡಿದರೆ DK ಶಿವಕುಮಾರ್ ಅವರನ್ನು ಸೇಮ್ ಅನ್ನಾಗಿ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗ್ಬೋದು ಅನ್ನೋದನ್ನು ಇವರಿಗೆ ಹೇಳಿರ್ಬೋದಾ ಅನ್ನುವಂಥ ತರ್ಕಗಳಿವೆಲ್ಲ. ಇವು ವಾಸ್ತವ ಅಂತಲ್ಲ, ಆದರೆ ವಾಸ್ತವವಾಗಿ ಒಂದು ಸಹಜ ವಿಚಾರ ಮಾಡಿದರೆ DK ಶಿವಕುಮಾರ್ ಅವ್ರಿಗೆ ಆಕಾಂಕ್ಷೆ ಇರ್ಬೋದಿಲ್ಲ ಅಂತಲ್ಲ. ಅವರು 2023 ಎಲೆಕ್ಷನ್ದಲ್ಲಿ ಗೆಲ್ಲುವುದಕ್ಕೆ ಪ್ರಮುಖ ಕಾರಣರು ಅನ್ನೋದು ನಾವು ಅಲ್ಲಗಳಿದ್ದಿಲ್ಲ, ಯಾರೂ ಅಲ್ಲಗಳಿದ್ದಿಲ್ಲ. ಆದರೆ ಅವರು ಈ ಸದ್ಯದ ಮಟ್ಟಿಗೆ, ಅದರಲ್ಲೂ ಈಗ ಸಂಕಷ್ಟದಲ್ಲಿದೆ ಕಾಂಗ್ರೆಸ್, ಎಲ್ಲ ಕಡೆಯೂ ಯಶಸ್ಸು ಇಲ್ಲ. ಬೃಹನ್ ಮುಂಬೈ ಚುನಾವಣೆ ನೋಡಿರ್ಬೋದು, ಮಹಾರಾಷ್ಟ್ರದ್ದು, ಅಲ್ಲಿಯೂ ಸೋಲುಗಳ ಮೇಲೆ ಸೋಲು ಬರ್ತಾ ಇದ್ದಾವೆ. MP ಚುನಾವಣೆ ಅಂದರೆ 2024 ನಂತರದಲ್ಲಿ ಸೋಲಿನ ಸರಮಾಲೆ ಕಾಂಗ್ರೆಸ್ಸಿಗೆ ಬೆಳಗ್ಬಿಟ್ಟದೆ. ಅವ್ರು ಆರೋಪ ಬೇಕಾದ್ ಮಾಡ್ಬೋದು, ಆದರೆ ಗೆದ್ದವ್ರು, ಈಗ ಗೆದ್ದವ್ರು ಮಾತ್ರ ಫೈನಲ್. ಅದನ್ನು ಪ್ರೂವ್ ಮಾಡಲಿಕ್ಕೆ ಸುಪ್ರೀಂ ಕೋರ್ಟ್ ತನಕ ಹೋಗ್ತಾ ಇದ್ದಾರೆ, ಪ್ರಯತ್ನ ಮಾಡ್ತಾ ಇದ್ದಾರೆ, ಯಶಸ್ವಿ ಆಗ್ತಾ ಇಲ್ಲ. ಯಾಕಂದರೆ ಅವ್ರು ಬೇಕಾದ ಡಾಕ್ಯುಮೆಂಟ್ಸ್ಗಳನ್ನು ಎಲೆಕ್ಷನ್ ಕಮಿಷನ್ ಕೊಡ್ತಾನೇ ಇಲ್ಲ, ಏನೇನು ಸ್ವಲ್ಪ ಬೇಡ ದಾಟಿಸ್ತಾ ಇದೆ. ಒಟ್ಟಾರೆಯಾಗಿ ಸ್ವಾಯತ್ತ ಸಂಸ್ಥೆ ಆದ ಎಲೆಕ್ಷನ್ ಕಮಿಷನ್ ಇದ್ದಿದ್ದು ಕಾಂಗ್ರೆಸ್ ಏನು ಬಯಸ್ತಾ ಇದೆ ಅದನ್ನು ಕೊಡ್ತಾ ಇಲ್ಲ, ಅವ್ರಿಗೆ ಕಾರ್ಡ್ಸ್ಗಳು ಕೊಡ್ತಾ ಇಲ್ಲ. ಹೀಗಾಗಿ ಗೆಲ್ಲೋದಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಎಲ್ಲ ಕಡೆಯೂ ತೊಂದರೆಯಲ್ಲಿದ್ದಾರೆ ಇವತ್ತು ಕಾಂಗ್ರೆಸ್ ಅಥವಾ ರಾಹುಲ್ ಗಾಂಧಿಯವರು. ಯಾಕಂದರೆ ರಾಹುಲ್ ಗಾಂಧಿ ಕಾಂಗ್ರೆಸ್ ಅಂತ ಯಾಕೆ ನಾವೆಂದ್ರೆ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತೇನಾದರೂ ಕಾಂಗ್ರೆಸ್ 99 MP ಸ್ಥಾನಗಳು ಗೆದ್ದಿದ್ರೆ ಅದ್ರ ಮುಖ್ಯ ಕಾರಣೀಕರ್ತರು ರಾಹುಲ್ ಗಾಂಧಿ ಅವರು. ಯಾಕಂದ್ರೆ ದೇಶದಾದ್ಯಂತ ಅಂತ ಹೇಳ್ಕೊಳ್ಳೋದು ನಾಯಕರು ಯಾರೂ ಉಳಿದಿಲ್ಲ ಇವತ್ತು ಕಾಂಗ್ರೆಸ್ನಲ್ಲ. ದಿಗ್ವಿಜಯ್ ಸಿಂಗ್ ಸ್ವತಃ ಮಧ್ಯಪ್ರದೇಶದಲ್ಲಿ ಯಶಸ್ವಿ ಆಗಿಲ್ಲ ಅನ್ನೋದು ನಾವು ತಿಳ್ಕೊಬೇಕಾಗಿದೆ. ಶಶಿ ತರೂರ್ ಒಳ್ಳೆ ವಾಗ್ಮಿ ಇರ್ಬೋದು, ಇಂಗ್ಲೀಷ್ ಬಲ್ಲವರು ಇರ್ಬೋದು, ಕೇರಳದಲ್ಲಿ ಎಷ್ಟು ಮಟ್ಟಿಗೆ ಅವರು ಯಶಸ್ವಿಯಾಗಿದ್ದಾರೆ ತಮ್ಮ ಸೀಟನ್ನು ಗೆಲ್ಲೋದು ಬಿಟ್ಟರೆ ಅನ್ನೋದನ್ನು ನಾವು ಗಮನಿಸಬೇಕಾಗಿದೆ. ಅಂದ್ರೆ ಒಬ್ಬ ಮಾಸ್ ಲೀಡರ್ ಇಲ್ಲ ಅಂಥ ಪ್ರಸಂಗದಲ್ಲಿ ಕರ್ನಾಟಕದಲ್ಲಿ ಒಬ್ಬ ಮಾಸ್ ಲೀಡರ್ ಇದ್ದಾರೆ ಸಿದ್ದರಾಮಯ್ಯನ ಮುಟ್ಟೋದಪ್ಪ ಅಂತಂದ್ರೆ, ಅವ್ರನ್ನು ಸೇಮ್ ಸಂಕೇತ ಹಾಕೋದಪ್ಪ ಅಂತಂದ್ರೆ ತನ್ನ ಕಾಲ ಮೇಲೆ ತಾನು ಕಲ್ಲು ಹಾಕೊಂಡಂಗೆ ಅನ್ನುವಂಥದ್ದು ಸ್ಪಷ್ಟ ಅದು ರಾಹುಲ್ ಗಾಂಧಿ.
ಹಾಗೆ ತಿಳ್ಕೊಂಡು ನಮ್ಮ ಶಿವಕುಮಾರ್ ಅವ್ರ ಮನುಷ್ಯ ನೋವು ಮಾಡಬೇಕು ಅನ್ನೋ ಇಚ್ಛೆ ಇಲ್ಲ ಅವ್ರಿಗೆ. ಯಾಕಂತಂದರೆ ಅವರು ಸಹ ಹೋರಾಟ ಮಾಡಿದವರು, ಕಾಂಗ್ರೆಸ್ ನಿಷ್ಠಾವಂತ ಕಾಂಗ್ರೆಸ್ಸಿಗರು, ಜೊತೆಗೆ ಕಾಂಗ್ರೆಸ್ ಸಲುವಾಗಿ ಸಾಕಷ್ಟು ತೊಂದರೆಗಳನ್ನ ಅನುಭವಿಸಿದವರು, ಅವ್ರ ಮೇಲೆ ಸಿಂಪತಿ ಅದ ಅವ್ರಿಗೆ. ಹೀಗಾಗಿ ಅವ್ರು ಬಿಟ್ಟು ಕೊಡೋ ಮನಸ್ಸಿಲ್ಲ. ಮತ್ತು ಇನ್ನೊಂದಿಲ್ಲ ಗಮನಿಸ್ಬೇಕಾಯ್ತಪ್ಪ ಅಂದ್ರೆ ಶಾಸಕರು ಸಹ ಮ್ಯಾಕ್ಸಿಮಮ್ ಸಿದ್ದರಾಮಯ್ಯ ಜೊತೆಗಿದ್ದಾರೆ. ಇದು ಬಹಳ ತಿಳ್ಕೊಳ್ಳೋಂಥ ವಿಷಯ ಅದ. ಹೌದ್ರೊಬ್ಬ ಶಾಸಕರಿದ್ದಾರೆ ಒಂದು 70-80 ಜನ ಅಂತಂದ್ರೆ ಇಷ್ಟರಲ್ಲೇ ಮಾಡಿಬಿಡ್ತಿದ್ರು ಹೇಳು. ಅದು ಇಲ್ಲ ಅಲ್ಲ ಶಾಸಕರು. ಅವ್ರ ವಿರೋಧಿಗಳು ಹೇಳುವಾಗ ಡಿ ಕೆ ಶಿವಕುಮಾರ್ ಅವ್ರ ವಿರೋಧಿ ಹೇಳುವಾಗ 2, 3, 4, 5 ಅಂತಲ್ಲ, ಹೆಚ್ಚಿದ್ದಾರಿಲ್ಲ ಅಂತಲ್ಲ. ಆದ್ರೆ ಸರ್ಕಾರ ರಚಿಸುವಲ್ಲ ಸಿದ್ದರಾಮಯ್ಯರಿಗಿಂತ ಹೆಚ್ಚಿನ ಶಾಸಕರು ಹೊಂದಿಲ್ಲ ಅನ್ನೋದು ಈಗಾಗಲೇ ಜಗಜ್ಜಾಹೀರಾದಂಥ ವಿಷಯ. ಶಾಸಕರ ಬೆಂಬಲ ಇಲ್ಲ ಅವ್ರಿಗೆ. ಇರುವ 4-5 ಜನ 5-6 ಜನ ಅನ್ರಿ ಪಾಪ ಹೇಳಿ ಕೊಡ್ತಿರ್ತಾರೆ. ಜೊತೆಗೆ ಮಾಸ್ ಲೀಡರ್ ಅವರು ಸಿದ್ದರಾಮಯ್ಯ ಅವರು. ಇದು ದೊಡ್ಡ ಪ್ಲಸ್ ಪಾಯಿಂಟ್ ಆಗಿದೆ, ಅದು ತಿಳಿವಾಗಿದೆ ನಮ್ಮ ರಾಹುಲ್ ಗಾಂಧಿ ಅವರಿಗೆ. ಹೀಗಾಗಿ ಒಬ್ಬ ಮಾಸ್ ಲೀಡರ್ ಕಳ್ಕೊಳ್ಳೋ ಇಚ್ಛೆ ಅವರಿಗೆಲ್ಲ. ಮುಖ್ಯಮಂತ್ರಿ ಪದವಿಯಿಂದ ಅವ್ರನ್ನ ಇಳಿಸಿ ಈ ಸದ್ಯದ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಅವರನ್ನು CM ಮಾಡೋ ಸ್ಥಿತಿಯಲ್ಲಿ ಸರ್ವದಾ ಇಲ್ಲ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಇಂಥ ಪ್ರಸಂಗದಲ್ಲಿ ಡಿ ಕೆ ಶಿವಕುಮಾರ್ ಅವರು ಸ್ವಲ್ಪ ಸಂಯಮ ತೋರಿಸ್ಬೇಕಾಗಿದೆ ಇವತ್ತು. ಆದರೂ ಅವ್ರಿಗೊಂದು ಭಯ. ನಾವು ಮೇಲೆ ಹೇಳ್ತಾ ಇದ್ವಿ, ಯಾಕಪ್ಪ ಅಂತಂದ್ರೆ ಇಲ್ಲೇ SC CM ಮಾಡೋದು ಬಂದಪ್ಪ ಅಂತಂದ್ರೆ ಪರಮೇಶ್ವರ್ ಅವರು ಇದ್ದಾರೆ. ಅದೇ ಕಾರಣ ನಾನು 2028 ನಾನು ಟವಲ್ ಹಾಕಿದ್ದೀನಿ ಅಂತೇಳಿ ಸತೀಶ್ ಜಾರಕಿಹೊಳಿ ಅವರು ಹೇಳ್ಯಾರ. ಸತೀಶ್ ಜಾರಕಿಹೊಳಿ ಅವರಲ್ಲೇ ಇವತ್ತಿನ ರಾಜಕೀಯಕ್ಕೆ ಏನು ಬೇಕು ಅವೆಲ್ಲ ಅಸ್ತ್ರಶಸ್ತ್ರಗಳಿದ್ದಾವೆ ಅವರಲ್ಲೇ. ಶಾಸಕರನ್ನು ಕೊಂಡ್ಕೊಳ್ಳೋದು ಇರ್ಬೋದು, ಮತ್ತೊಂದು ಇರ್ಬೋದು, ಬೆಂಬಲ ಪಡ್ಕೊಳ್ಳೋದು ಇರ್ಬೋದು, ಎಲ್ಲದರಲ್ಲೂ ಎಕ್ಸ್ಟ್ರೀಮ್ ಎಂಡ್ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಅಷ್ಟೇ ಪರಿಣಿತರಿದ್ದಾರೆ. ಹೀಗಾಗಿ ಇವತ್ತೇನಾಗಿದೆಪ್ಪ ಅಂತಂದ್ರೆ ಈ ಸಿದ್ದರಾಮಯ್ಯರವ್ರನ್ನ ಇಳಿಸೋದು ಅಥವಾ ಡಿ ಕೆ ಶಿವಕುಮಾರ್ ಮಾಡೋದು ಇದರ ಅರ್ಥ ಏನಪ್ಪ ಅಂದ್ರೆ ಕಾಂಗ್ರೆಸ್ಸಿಗೆ ಇದೊಂದು ಏನಪ್ಪ ಅಂದ್ರೆ ನುಂಗಲಾರ ಬಿಸಿ ತುಪ್ಪ. ಹೀಗಾಗಿ ಅವರು ಏನು ಮಾಡ್ತಾ ಇದ್ದಾರಪ್ಪ ಅಂದ್ರೆ ಸಂಯಮದಿಂದ ವ್ಯವಹಾರ ಮಾಡ್ತಾ ಇದ್ದಾರೆ. ರಾಜಕೀಯದಲ್ಲಿ ಬೇಕಾಗ್ತದೆ, ಕೆಲವೊಂದು ಸಂಯಮ ಬೇಕು. ಅದರಲ್ಲಿ ಡಿ ಕೆ ಶಿ ಅವರು ಸಂಯಮ ತೊಗೊಳ್ಬೇಕಾಗಿದೆ. ನಿಶ್ಚಿತವಾಗಿ ಇವತ್ತೇನಾದರೂ ಸಿದ್ದರಾಮಯ್ಯರಂಥ ನಾಯಕರಿಂದ ಹೋಗಿದ್ರೆ ಡಿ ಕೆ ಶಿ ಅವರು ಇವತ್ತು CM ಇದ್ದೇ ಬಿಡ್ತಿದ್ರು. ಇದರಲ್ಲಿ 2 ಮಾತಿಲ್ಲ. ಇಷ್ಟು ಅವ್ರು ತಿಳ್ಕೊಬೇಕಾಗಿದ್ದು. ಯಾಕಂದ್ರೆ ಕಾಂಗ್ರೆಸ್ಸಿಗೆ ಇಬ್ಬರೂ ಅನಿವಾರ್ಯ, ನಮ್ಮ ಸಿದ್ದರಾಮಯ್ಯನವರು ಜೊತೆಗೆ ನಮ್ಮ ಡಿ ಕೆ ಶಿವಕುಮಾರ್ ಅವರು. ಯಾಕಂದರೆ ಡಿ ಕೆ ಶಿವಕುಮಾರ್ ಅವರು ಸಾಕಷ್ಟು ಕಾಂಗ್ರೆಸ್ಗಳಿಗೆ ಪ್ರಯತ್ನ ಮಾಡಿದ್ದಾರೆ. ಇತಿಹಾಸ ಏನೂ ಇರಲ್ಲ, ಇತಿಹಾಸದಲ್ಲಿ ಏನೋ ಆಗಿರ್ತಾವೆ ಘಟನೆಗಳು, ತಪ್ಪಾಗಿರ್ಬೋದು, ಇಲ್ಲ ಅಂತಲ್ಲ, ಎಲ್ಲರೂ ತಪ್ಪಾಗ್ತಾ ಇರ್ತಾವೆ. ತಪ್ಪುಗಳು ಅಪರಾಧದ ಶಿಕ್ಷೆ ಇರ್ತದೆ. ಆ ಶಿಕ್ಷೆಗೆ ಯಾರು CBI ಕೋರ್ಟಲ್ಲಿದ್ದಾವೆ, ಅವೇನು ತಪ್ಪು ಕಂಡು ಕೊಡಲಿ ಶಿಕ್ಷೆ. ಈ ಕೋರ್ಟ್ ಮ್ಯಾಟರ್ ಇದ್ದಾವೆ, ಅಲ್ಲಿವರೆಗೆ ಅವರು ಆರೋಪಿ ಅಷ್ಟು, ಅಪರಾಧಿ ಅಲ್ಲ. ಅದಕ್ಕಾಗಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ಸಂಯಮ ತಗೊಳ್ಳೋದು ಭಾಳ ಯೋಗ್ಯ. ಯಾಕಂತಂದ್ರೆ ಹೈಕಮಾಂಡ ಇವ್ರ ಪರಾನ ಅದ. ನಿಶ್ಚಿತವಾಗಿ ಇಂದಿಲ್ಲ ನಾಳೆ ಅವ್ರು CM ಮಾಡೋದು ಸಾಧ್ಯ ಇದಾವೆ. ಕರ್ನಾಟಕದಲ್ಲೇ BJP ಆಯ್ಕೆ ಆಗೋದ್ರ ಸುಲಭದ ಕೆಲಸ ಇಲ್ಲ. ಅಲ್ಲೂ ಸಹಿತ ತಿಕ್ಕಾಟಗಳದಾವೆ. BJPಯಲ್ಲಿ 2028 ಗೆಲ್ಲುವ ಸಾಧ್ಯತೆಗಳು ಭಾಳ ಕ್ಷೀಣ ಆಗ್ತಾ ನಡೆದಿದ್ದಾವೆ. ಒಂದನೇದಾಗಿ ಅಲ್ಲಿ ಒಗ್ಗಟ್ಟಿಲ್ಲ, ಯತ್ನಾಳರಿಗೆ ಮತ್ತು ನಮ್ಮ ಯಡಿಯೂರಪ್ಪನ ಹೊಂದಾಣಿಕೆ ಆಗ್ತಾ ಇಲ್ಲ. ಅದೇ ಕಾಲಕ್ಕೆ ಇನ್ನೊಂದು ವಿರೋಧಿ ಬಣ ಹೆಚ್ಚಾಗಿದೆ ಯಡಿಯೂರಪ್ಪನದು. ಹೀಗಾಗಿ ಯಡಿಯೂರಪ್ಪನವರ ಮತ್ತು ಯತ್ನಾಳ್ ಒಂದಾಗುವ ಸಾಧ್ಯತೆ ಭಾಳ ಕಡಿಮೆ. ಯತ್ನಾಳ್ ಒಬ್ಬರಿಂದ ಆಗಲಿ ಅಥವಾ ನಮ್ಮ ಯಡಿಯೂರಪ್ಪನ ಒಬ್ಬರಿಂದ ಆಗಲಿ 113 ಸೀಟುಗಳನ್ನು ಕರ್ನಾಟಕದಲ್ಲಿ ಗೆಲ್ಲೋದು ಭಾಳ ಕಷ್ಟ ಅದ. ಇಬ್ಬರು ಕೂಡಿದಾಗ ಏನೋ ಒಂದು ಸಮಯ ಬರ್ಬೋದು, ಇಲ್ಲಾಂದರೆ ಇಲ್ಲ. KGP ಕಟ್ಟಿ ಏನಾಗಿದ್ದರಿಂದ ನಮ್ಮ ಯಡಿಯೂರಪ್ಪನವರು ಗೊತ್ತಿರಬೇಕದು ಯಾವ ರೀತಿ ಸೋತರು. ಮತ್ತು ಅದೇ ಕಾಲ BJPನೂ ಸೋಯಿತು. ಅದೇ ರಿಸಲ್ಟ್ ಇವತ್ತು ರಿಪೀಟ್ ಆಗೋ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಇವತ್ತು ಕಾಂಗ್ರೆಸ್ ಗೆಲ್ಲುವುದು ಹೆಚ್ಚಾಗ್ತಾ ನಡೆದದ. ಮತ್ತು ಯಾಕಂದ್ರೆ ಕೊಟ್ಟಂಥ ಆಶ್ವಾಸನೆ ಗ್ಯಾರಂಟಿಗಳನ್ನ ಈಡೇರಿಸ್ತಾ ನಡೆದದ. ಅದಕ್ಕಾಗಿ 2028 CM ಸ್ಥಾನ ಮೋಸ್ಟ್ಲಿ DKಶಿ ಸಿಗುವ ಸಾಧ್ಯ ಇರೋದ್ರಿಂದಾಗ ಬಹಳ ಮಾಡಿ ಈ ಹೋದಂಥ ಇಬ್ಬರಿಗೂ ಈ ಒಂದು ವಿಷಯದಲ್ಲೇ ಸಮಾಧಾನ ಇರ್ರಿಪ್ಪ ಅಂತ ಹೇಳುವಂಥ ಮತ್ತು ಬಜೆಟನ್ನು ಚೆನ್ನಾಗಿ ತಯಾರು ಮಾಡಿರಿ, ಮಾಡ್ಸೋಕೆ ಹೇಳ್ರಿ ಅವ್ರಿಗೆ ಸಿದ್ದರಾಮಯ್ಯ ಅಂತ ಹೇಳುವಂಥ ಡೆವಲಪ್ಮೆಂಟ್ ಆಗಿರ್ಬೋದು. ಮುಖ್ಯಮಂತ್ರಿ ಆಶ್ವಾಸನೆ ಅಂತ ನಾವು ಮಾಡ್ತೀವಪ್ಪ ಅಂತ ಅನ್ನೋಂಥ ಮನೋಸ್ಥಿತಿ ಒಳಗಿದ್ದಾರೆ ಅಂತ ಅನ್ನಿಸ್ತದೆ. ಇನ್ನು DKಶಿ ಅವ್ರಿಗೆ ಪಟ್ಟಂಥ ವಿಷಯ. ಮತ್ತು ಅವರು ಎಲ್ಲಿ ಹೊರಗೆ ಜೋರಾಗಿ ಮಾತಾಡ್ತಿಲ್ಲ, ಅವ್ರು ಬೆಂಬಲಿಗೆ ಏನೋ ಮಾತಾಡ್ತಾರೆ ನಡೆಯುವಂಥದ್ದು. ಅದು ಆದರೆ ಅವ್ರು ಸ್ವತಃ ಇದು ನಮ್ಮ ನಟಿಕಿಂದ್ರೆ ಇದು ಸಾರ್ವಜನಿಕ ಅಲ್ಲ, ನನ್ನ CM ಹೈಕಮಾಂಡ್ ಇವ್ರು 3 ಮಧ್ಯದಲ್ಲಿ ಇದ್ದಂಥದ್ದು ಅಂಥೇಳಿ ಅದನ್ನು ವಿಶೇಷ ಸಾರ್ವತ್ರೀಕರಣ ಮಾಡೋದ್ರಿಂದ ದೂರ ಸರಿತಾ ಇದ್ದಾರೆ.
ಅಂತ ಹೇಳ್ತಾ ಏನಾಗ್ತದೆ ನೋಡು, ನಾವು ಮತ್ತೆ ಡೆವಲಪ್ಮೆಂಟ್ ಆಗ್ತೇವ ನಿಮ್ಮ ಜೊತೆಗೆ ಮಾತಾಡೋಣ ಅಂತ ಹೇಳ್ತಾ ಇದು ನೀವು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ ನ್ಯೂಸ್ ಅರ್ಥ ಸತ್ಯದ ಕೈಗಾರಿಕೆ ವಂದನೆಗಳು.